ಡಾಕ್ಟರ್ ಸಾಯಿ ಸತೀಶ್ ಅವರು ಇತ್ತೀಚೆಗೆ ನನಗೆ ಪರಿಚಯ ಆಗಿದ್ದು. ಅವ್ರು ಒಂದು ತಿಂಗಳ ಮುಂಚೆ ನನಗೆ ಫೋನ್ ಮಾಡಿದರು ನನಗೆ, ಈ ಥರ ಒಂದು TV4 ಚಾನಲ್ ಒಂದು ಇದಿದೆ ಸರ್, ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ, ಒಂದು ಸನ್ಮಾನ ಹಿರಿಯ ಸಾಧಕರಿಗೆ ಅವ್ರನ್ನೆಲ್ಲ ಒಂದು ನಮ್ಮೊಂದೊಂದು ಸಂತೋಷಕ್ಕೋಸ್ಕರ ಒಂದು ಮಾಡಬೇಕು ಅಂತ. ನನಗೆ ಗೊತ್ತಾಗಿಲ್ಲ, ನನ್ನ ಸರ್ ಒಂದು ಕೆಲಸ ಮಾಡಿ ದಯಮಾಡಿ ನನಗೆ ಒಂದು 1 ವೀಕ್ ಬಿಟ್ಟು ಫೋನ್ ಮಾಡಿದ್ದೆ ಅಂತ ಹೇಳಿದೆ. ನಾನು ಯಾವುದು ಸ್ವಲ್ಪ ಬೇರೆ ಬ್ಯುಸಿ ವರ್ಕಲ್ಲಿದ್ದೆ. ಆದರೂ ನನಗೆ ಮತ್ತೆ ಒಂದು 15-20 ದಿವಸ ವೇಟ್ ಮಾಡಿದ್ರು. ನಮ್ಮ ಚಿತ್ರದುರ್ಗದವನ ಜಾಕೀರ್ ಹುಸೇನ್ ಅವನೇ ನಂಬರ್ ಕೊಟ್ಟು, ಹಣ ಮಾತಾಡಿ ನೀವು ಅಂತ ಹೇಳಿದ. ನನ್ನ ಸರ್ ನಾನು ಮಾತಾಡಿದ್ದೆ. ಕರೆಕ್ಟ್ ನೀವೆಲ್ಲ ಮಾತಾಡಿ ಸರ್, ಹೇಳಿ ಸರ್ ಅದು. ಸೊ ದೇರ್ಫೋರ್ ಆಯಿತು, ನಾನು ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ. ನಾನು ಇವತ್ತು ಆ್ಯಕ್ಚುಲಿ 3 ಡೇಸಿಂದ ನಾನು ಮೈಸೂರಿನಲ್ಲಿದ್ದೆ. ಯಾವುದೋ ಕೆಲಸಗಳಿತ್ತು. ಮತ್ತು ಈ ಆಷಾಢ ಶುಕ್ರವಾರ ಅಂತ ಚಾಮುಂಡೇಶ್ವರಿ ದೇವರ ದರ್ಶನ ಮಾಡಿ ನಮ್ಮ ಮನೆ ದೇವರು ನಂಜನಗೂಡಿಗೂ ಹೋಗಿ ಈಗೆಲ್ಲ ಮುಗಿಸ್ಕೊಂಡು ಬಂದು ನನ್ನ ನನ್ನ ಫ್ರೆಂಡ್ಸ್ ಇದ್ದಾರೆ ಭಾಳ ಜನ ನಮ್ಮ ಮೈಸೂರಿನಲ್ಲಿ. ಸೊ ಅವ್ರ ಜೊತೆಯಲ್ಲಿ ಸ್ವಲ್ಪ ಯಾವುದೋ ಒಂದು ಬೇರೆ ಒಂದಿತ್ತು ಮಾತುಕತೆ ಆಡೋದು. ಆ ಮೀಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಬೆಳಗ್ಗೆ ಹೊರಟು ಇಲ್ಲಿಗೆ ಬಂದಿದ್ದೀನಿ. ನಾನು ಭಾಳ ಸಂತೋಷ ನಿಮ್ಮೆಲ್ಲ ಭೇಟಿಯಾಗಿದ್ದು. ನಾನು ಹೇಳಿದೆ ಅವ್ರು ಡಾಕ್ಟರ್ ಸಾಯಿ ಸತೀಶ್ ಅವರಿಗೆ, ಒಂದು 11:30-12 o'clock ಆಗುತ್ತೆ ನಾನು ಬರೋದು, ಡಾಕ್ಟ್ರೇ ಬೇಜಾರು ಮಾಡ್ಕೋಬೇಡಿ, ನೀವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ, ನಾನು ಬಂದೇ ಬರ್ತೀನಿ ಖಂಡಿತ ಅಂತ ಹೇಳಿದ್ದೆ. ಇದ್ರ ಜೊತೆಗೆ ಇವರು ಡಾಕ್ಟ್ರು ಸಾಯಿ ಸತೀಶ್ ಅವರು ಬರೀ ಈ ಏನು TV4 ವಾಹಿನಿ ಏನಿದೆ, ಇದು ಬರೀ ನ್ಯೂಸ್ ಅಲ್ಲ, ಎಂಟರ್ಟೈನ್ಮೆಂಟ್ ಚಾನಲ್ಲು ಇದೆ. ಭಾಳಷ್ಟು ಜನ ಎಲ್ಲ ಒಂದು ಫೀಲ್ಡಲ್ಲಿ ಯಾರಿದ್ದಾರೆ ಅವರಿಗೆ ಸಾಧಕರಿಗೆ ಗುರುತಿಸಿ ಒಂದು ಪ್ರಶಸ್ತಿನ ಕೊಡಬೇಕು, ಒಂದು ಸನ್ಮಾನ ಮಾಡಬೇಕು ಅಂತ ಅವರು ಯಾತಕ್ಕೆ ಅವ್ರ ಮನಸ್ಸಲ್ಲಿ ಬಂತು ನನಗೂ ಗೊತ್ತಿಲ್ಲ. ನಾನು ಇವಾಗ ಕೇಳ್ತಾ ಇದ್ದೀನಿ ಅವ್ರು ಸಾಯಿ ಸತೀಶ್ ಅವ್ರಿಗೆ. ಯಾಕೆ ಅಂತ ಹೇಳಿದ್ರೆ ನನಗಿಂತ ಭಾಳಷ್ಟು ಜನ ಹಿರಿಯರಿದ್ದಾರೆ, ದೊಡ್ಡ ದೊಡ್ಡ ಸೀನಿಯರ್ಸ್ ಇದ್ದಾರೆ. ಅವ್ರನ್ನೆಲ್ಲ ಕರೆಸ್ಬೇಕಾಯ್ತು, ಅವ್ರಿಗೆಲ್ಲ ಒಂದು ಇದು ಮಾಡಬೇಕಾಯ್ತು. ಯಾಕಂದರೆ ಪಾಪ ಇವತ್ತು ನಮ್ಮ ಕಲೆ ಅನ್ನೋದೆಲ್ಲ ಎಲ್ಲರೂ ಮಾತಾಡೋದು. ಅರ್ಚನಾ ಮೇಡಮ್ ಅವ್ರಿಗೂ ಗೊತ್ತಿದೆ, ನಮ್ಮ ಮಿಮಿಕ್ರಿ ಇದೆ, ದಯಾನಂದ ಆಗಿರ್ಬೋದು, ಅಥವಾ ನಮ್ಮ ಈ ಮಿಮಿಕ್ರಿ ಗೋಪಿ ಬಂದಿದ್ರು. ನಾನು ಹೇಳೋದು ಭಾಳಷ್ಟು ಜನ ಇದ್ದಾರೆ. ಯಾಕಂದ್ರೆ ನಮ್ಮ ಕಲೆ ಅನ್ನೋದ್ರಲ್ಲಿ ನಮಗಲ್ಲಿ ಯಾವುದೂ ಇಲ್ಲ. ನಮಗೆ ಕಲೆ ಬಿಟ್ಟರೆ ನಮಗೆ ಬೇರೆ ನಮಗೆ ಗೊತ್ತಿಲ್ಲ. ಅದೀಗ ನಮ್ಮ ಮೇಡಮ್ ಅರ್ಚನಾ ಅವರು ಸಿಂಗರ್, ವೆರಿ ಗುಡ್ ಸಿಂಗರ್, ಎಷ್ಟು ವೆರೈಟೀಸ್ ಆಫ್ ಸಾಂಗ್ಸ್ನ ಹಾಡಿದ್ದಾರೆ. ಆ್ಯಂಡ್ ರಿಯಲಿ ಐ ಲವ್ಸ್ ಅವರ್ ವಾಯ್ಸ್ ಆ್ಯಂಡ್ ದ ವೇ ಶಿ ಎಕ್ಸ್ಪ್ರೆಸಸ್ ಇದೆಯಲ್ಲ, ನಿಜವಲ್ಲ ಅದು ಬರೀ ಹಾಡೋದಷ್ಟೇ ಅಲ್ಲ, ಹಾಡೋದ್ರ ಜನ ಯಾಕಂದರೆ ಅದರಲ್ಲಿ ಜೀವ ಇರಬೇಕು. ಆ ಪದಗಳ ಉಚ್ಚಾರಣೆಯಲ್ಲಿ ಅದರಲ್ಲಿ ಜೀವ ಇದು, ಅದು ಭಾಳಷ್ಟು ಜನ ತಿಳ್ಕೊಬೇಕಾಗುತ್ತೆ. ಸುಮ್ಮನೆ ಹಾಡ್ತೀವಿ ಅಂತ ನಾವು ಎಲ್ಲರೂ ಸುಮ್ಮನೆ ನಾವು ತಮಾಷೆಗೆ ಹಾಡ್ತಿರ್ತೀವಿ ಬೇರೆ. ಅದಕ್ಕೆ ಹೀಗಾಗಿ ಭಾಳಷ್ಟು ಜನ ಇದ್ದಾರೆ. ನಮ್ಮ ಡಾಕ್ಟ್ರು ಬೇರೆ ಇದ್ದಾರೆ, ನಮ್ಮ NS ಪಾಟೀಲ್ರು, ಈತನವರು PDG ಆಗಿ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದರು, ಇವಾಗ ಚೇರ್ಮನ್ ಆಗಿದ್ದಾರೆ. ಕರ್ನಾಟಕ ಲ್ಯಾಂಡ್ ಗ್ರಾಬಿಂಗ್ ಇದಕ್ಕೆ ಬಂದು ಅವ್ರನ್ನ ಚೇರ್ಮನ್ ಆಗಿ ಮಾಡಿದ್ದಾರೆ. ಎನಿವೆ ಭಾಳ ಸಂತೋಷ ತಮ್ಮನ್ನೆಲ್ಲ ನಾನು ಭೇಟಿಯಾಗಿದ್ದು. ಈ ಡಾಕ್ಟ್ರೇ ನಿಜವಾಗ್ಲೂ ನಿಮಗೆ ಇನ್ನೂ ಸಾಯಿಬಾಬಾ, ಯಾಕಂದ್ರೆ ನಾನು ಸಾಯಿಬಾಬಾ ಮೋಸ್ಟ್ಲಿ ಎಲ್ಲರೂ ಶಿರ್ಡಿ ಸಾಯಿಬಾಬಾ ಭಕ್ತರು ಎಲ್ಲರೂ ಇದ್ದೀರ. ನಾನು ಅದ್ರಲ್ಲಿ ಸಾಯಿಬಾಬಾ, ನನ್ನ ಕೈನಲ್ಲೇ ಉಂಗುರ ಇದೆ ಇಲ್ಲಿ ಶಿರ್ಡಿ ಬಾಬಾ, ನಾನು ಯಾವತ್ತೂ ನಾನು ಇದು ಮಾಡೋದಿಲ್ಲ. ಹಾಗೆ ಎಲ್ರಿಗೂ ಆ ಶಿರ್ಡಿ ಬಾಬಾನ ಒಂದು ಆಶೀರ್ವಾದ ತಮ್ಮ ಮೇಲೆ ಎಲ್ರಿಗೂ ಇರಲಿ. ಹಾಗೆ ಈ ಸಂಸ್ಥೆ ಮಾಲೀಕರು ಮತ್ತು ಇದರ ಮೇಲುಸ್ತುವಾರಿ ವಹಿಸ್ತಕ್ಕಂಥ ಡಾಕ್ಟರ್ ಸಾಯಿ ಸತೀಶ್ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಆರೋಗ್ಯ ಕೊಡಲಿ, ಒಂದು ಶಕ್ತಿನ ಕೊಟ್ಟು, ಇದೇ ರೀತಿ ಇನ್ನು ಸಾಕಷ್ಟು ಜನ ಬೇರೆಯವ್ರನ್ನ ಇನ್ನೂ ಭಾಳಷ್ಟು ಜನ ಇದ್ದಾರೆ. ಡಾಕ್ಟ್ರೇ ಒಂದು ನಿಮಿಷ ಬನ್ನಿಲ್ಲಿ, ಭಾಳಷ್ಟು ಜನ ಸೀನಿಯರ್ಸ್ ಇದ್ದಾರೆ, ದಯಮಾಡಿ ಅವ್ರನ್ನ ಕರೆಸಿ ಅವ್ರಿಗೆ ನೀವು ಒಂದು ಮಾಡೋದು. ಈಗ ನೋಡಿ ಹೊನ್ನೊಳ್ಳಿ ಕೃಷ್ಣ ಬೇರೆ ಬರ್ತಾ ಇದ್ದಾರೆ. ಕೃಷ್ಣ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ತೆ ನಮಸ್ತೆ ನಮಸ್ತೆ. ಸೊ ಇಂಥವ್ರನ್ನೆಲ್ಲ ನಾವು ಗುರುತಿಸಿ ಅವ್ರಿಗೆ ಇದು ಮಾಡೋದ್ರಿಂದ ಅವ್ರಿಗೆ ಒಂದು ಉತ್ತೇಜನ ಕೊಟ್ಟಂಗಾಗುತ್ತೆ, ಅವ್ರಿಗೊಂದು ಇನ್ನೂ ಸ್ಫೂರ್ತಿ ಸಿಗುತ್ತೆ ಜೀವನದಲ್ಲಿ. ಅಟ್ಲೀಸ್ಟ್ ಇದು ಮಾಡೋದು ಅಂತ ಹೇಳಿದೆ ಅಂತ ನಿಮ್ಮ ಭಾಳ ಸಂತೋಷ. ಇವ್ರನ್ನೆಲ್ಲ ಇದು ಮಾಡಿದ್ದು ನಾನು ದೊಡ್ಡ ಕಲಾವಿದರು ಚಿಕ್ಕ ಕಲಾವಿದರು ಅಂತಲ್ಲ, ಕಲಾವಿದರು ಅಷ್ಟೇ ಅಲ್ವಾ. ಸೊ ಹಿಂಗಾಗಿ ಅವ್ರವ್ರ ಫೀಲ್ಡಲ್ಲಿ ಅವ್ರವ್ರ ಒಂದು ಇದರಲ್ಲಿ ಅವ್ರು ಇರ್ತಾರೆ, ಎಕ್ಸ್ಪರ್ಟ್ಸ್ ಇರ್ತಾರೆ. ಅಂಥವ್ರು ಮಾಡೋ ಒಂದು ಶಕ್ತಿ ಭಗವಂತ ನಿಮಗಿನ್ನೂ ಶಿರಡಿ ಸಾಯಿಬಾಬಾ ಕೊಡಲಿ ಅಂತ ಕೇಳಿಕೊಂಡು ಮಾತು ಮುಗಿಸ್ತಾ ಇದ್ದೀನಿ. ಯಾವುದೋ ಪಿಕ್ಚರ್ ಪ್ರೊಡ್ಯೂಸರ್ ಬೇರೆ ಆಗಿಬಿಟ್ಟಿದ್ದಾರೆ ಈಗ ಸೀದಾ TV4 ಚಾನಲಿಂದ. ಈಗ ಇಸ್ಬೇಕು ತಾಯಿಯೇ ದೇವರು ಅಂತ ಹೇಳಿದೆ ಸಿನಿಮಾ ಟೈಟ್ಲು. ಅದು ಯಾವುದೋ ಬರ್ತೀನಿ ಅಂತ ಹೇಳಿದ್ದಾರೆ ನನ್ನ ಹತ್ರ ಮನೆಗೆ. ಸರ್ ನೀವೊಂದು ಇಂಪಾರ್ಟೆಂಟ್ ಒಂದು ಇದೆ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಇನ್ನೂ ಕತೆ ಕೇಳಿಲ್ಲ, ಡೈರೆಕ್ಟ್ರನ್ನ ಕರ್ಕೊಂಬರ್ತೀನಿ ಸರ್, ಈ ಕಾರ್ಯಕ್ರಮ ಆದಮೇಲೆ ಮನೆಗೆ ಬರ್ತೀನಿ, ಬಂದು ನಿಮಗೆ ಕತೆ ಕೇಳಿ ನೀವು ಮಾಡಬೇಕು ಅಂತ. ಖಂಡಿತ ಬನ್ನಿ ಡಾಕ್ಟ್ರೆ ಅಂತ ಹೇಳಿದ್ದೀನಿ. ಸೊ ಎನಿವೆ ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟ್ರೆ. ದೇವ್ರು ನಿಮಗೆ ವಿಶ್ ಯು ಗುಡ್ ಲಕ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು, ಎಲ್ರಿಗೂ ನಮಸ್ಕಾರ.